ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಹಾಂಡಿ ಸ್ವೀಟ್ನ ಮಾಡ್ತಾಯಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಬಾಸ್ಮತಿ ರೈಸ್ನ 1 ಗಂಟೆ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋಂಥ ರೈಸ್ನ ಒಂದು ಜಲ್ಡಿಯಲ್ಲಿ ಹಾಕಿ ನೀರೆಲ್ಲ ತೆಗೆದುಬಿಡಿ. ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿನ ಹಾಕಿ ಫ್ರೈ ಮಾಡಿ ತೆಗೆದುಬಿಡಿ. ನಂತರ ಮಿಕ್ಕಿರೋ ತುಪ್ಪದಲ್ಲೇ ಈ ರೈಸ್ನ ಹಾಕಿ, ನೆನೆಸಿಟ್ಟಿರೋಂಥ ರೈಸ್ನ ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದುಬಿಡಿ. ತಣ್ಣಗಾದ ನಂತರ ಒಂದು ಜಾರ್ನಲ್ಲಿ ಹಾಕ್ಕೊಳ್ಳಿ. ನಂತರ ಒಂದು ಕಪ್ ಹಾಲನ್ನ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ. ಜಾಸ್ತಿ ನೈಸ್ ಬೇಡ, ಜಾಸ್ತಿ ದಪ್ಪನೂ ಬೇಡ, ಸ್ವಲ್ಪ ನೈಸ್ ತರ್ತರಿಯಾಗಿರಬೇಕು ಇಷ್ಟು. ನಂತರ ಒಂದು ಹಾಂಡಿ ಬಿಸಿ ಇಟ್ಟಿದ್ದೀನಿ. ಈ ಥರದ್ದು ಹಾಂಡಿ ಇಲ್ಲ ಅಂದರೆ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. 1 ಲೀಟ್ರ್ ಹಾಲನ್ನ ಹಾಕಿ ಹಾಲು ಚೆನ್ನಾಗಿ ಬಿಸಿ ಆಗೋವರೆಗೂ ಸ್ವಲ್ಪ ಕಾಯಿಸಿ. ಹಾಲು ಚೆನ್ನಾಗಿ ಬಿಸಿ ಆದ ನಂತರ ಸಿಮ್ ಮಾಡಿಬಿಡಿ. ನಂತರ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಅಕ್ಕಿನ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾನೆ 10 ರಿಂದ 15 ನಿಮಿಷ ಬೇಯಿಸಿ. ಇಲ್ಲ ಅಂದರೆ ತಳ ಹಿಡಿಯುತ್ತೆ, ಗಂಟಾಗುತ್ತೆ. ಮಿಕ್ಸ್ ಮಾಡ್ತಾನೆ 10 ರಿಂದ 15 ನಿಮಿಷ ಬೇಯಿಸಿದ್ದೀನಿ. ಈ ಥರದ್ದು ಇನ್ಸ್ಟೆಂಟ್ ಬಾದಾಮ್ ಪೌಡ್ರ್ ಬರುತ್ತಲ್ವ, ಅದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಹಾಕಿ 1 ರಿಂದ 2 ನಿಮಿಷ ಮಿಕ್ಸ್ ಮಾಡ್ತಾನೆ ಬೇಯಿಸಿ. ನಂತರ 1 ಕಪ್ ಸಕ್ಕರೆನ ಹಾಕಿ, ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸಕ್ಕರೆನ ಹಾಕಿ 1 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ನಂತರ 1 2 ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಟಿದ್ವಲ್ವ ಅದನ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ನಂತರ ಚಿಕ್ಕ ಹಾಂಡಿಯಲ್ಲಿ ಈ ಥರ ಸರ್ವ್ ಮಾಡಿದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸು, ಸ್ವಲ್ಪ ಟೂಟಿ ಫ್ರೂಟಿ ಈ ಥರ ಹಾಕಿದ್ದೀನಿ. ರೆಡಿಯಾಗಿದೆ. ತುಂಬಾ ರುಚಿಯಾಗಿರೋಂಥ ಈ ಹಾಂಡಿ ಸ್ವೀಟ್ನ